ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. ಹೇಗಿದ್ರೆ ಎಲ್ಲ ಕೂಡ ಐ ಹೋಪ್ ಎವ್ರಿಬಡಿ ಇಸ್ ಡೂಯಿಂಗ್ ಫೈನ್, ಎಲ್ಲ ಕೂಡ ಚೆನ್ನಾಗಿದ್ದಾರೆ ಅನ್ಕೋತೆ ನಾನು. ಸೊ ವಿತ್ ದ್ಯಾಟ್ ಹೋಪ್ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸೊ ಸ್ವಲ್ಪ ಗ್ಯಾಪ್ ಆಗಿತ್ತು ಕರೆಂಟ್ ಅಫೇರ್ಸ್ ವಿಡಿಯೋ ಮಾಡೋದ್ರಲ್ಲಿ, ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದ್ಯಾಟ್. ಬಟ್ ಇವತ್ತಿಂದ ನಿಮಗೆ ಆ ರೀತಿ ಆಗಲ್ಲ, ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋ ಸಿಗ್ತಾ ಹೋಗುತ್ತೆ, ಡೆಮೋ ಕ್ಲಾಸ್ ಸಿಗ್ತಾ ಹೋಗುತ್ತೆ. ಸೊ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು 7th ಏಪ್ರಿಲ್ 2025 ಕರೆಂಟ್ ಅಫೇರ್ಸ್ ವಿಡಿಯೋ ನೋಡುವ. ವೆರಿ ವೆರಿ ಇಂಪಾರ್ಟೆಂಟ್ MCQs ವಿಲ್ ಟ್ರೈ ಟು ಡಿಸ್ಕಸ್. ಸೊ ಅದನ್ನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಐ ಜಸ್ಟ್ ವಾಂಟ್ ಟು ಇನ್ಫಾರ್ಮ್ ಆಲ್ ಆಫ್ ಯು ದಟ್ ನಾಳೆಯಿಂದ ಅಂದ್ರೆ 8 ಏಪ್ರಿಲ್ 2025 ವಾರಿಯರ್ಸ್ 5.0 ಬ್ಯಾಚ್ ಕೋರ್ಸ್, ಫ್ರೆಶ್ ಬ್ಯಾಚ್, ವೆರಿ ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ ನಾಳೆಯಿಂದ. ಆಲ್ ದ PGCET, MBA, MCA ಸಿಲೆಬಸ್, ಆಲ್ ದ ಸಬ್ಜೆಕ್ಟ್ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ ದ ಸ್ಕ್ರಾಚ್, ಫ್ರಮ್ ದ ಬೇಸಿಕ್ಸ್ ಇಂದ ಸ್ಟಾರ್ಟ್ ಆಗ್ತಿದೆ. ಯು ಕ್ಯಾನ್ ಜಾಯಿನ್ ದಿಸ್ ಬ್ಯಾಚ್. ಪ್ರತಿಯೊಂದು ಟಾಪಿಕ್ ಕೂಡ, ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ಬೇಸಿಕ್ಸ್ ಇಂದ, ಇಫ್ ಯು ಡೋಂಟ್ ನೋ ಎನಿಥಿಂಗ್ ABCD, ಇಫ್ ಯು ಡೋಂಟ್ ನೋ ಎನಿಥಿಂಗ್ ಆಫ್ ABCD ಆಫ್ ಆಲ್ ದ ಸಬ್ಜೆಕ್ಟ್, ಯಾವ ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ, ನಥಿಂಗ್ ಟು ವರಿ. ಆಲ್ ದ ಟಾಪಿಕ್ಸ್ ವಿಲ್ ಬಿ ಥಾಟ್ ಫ್ರಮ್ ದ ಬೇಸಿಕ್, ಫ್ರಮ್ ದ ಸ್ಕ್ರಾಚ್ ಇಂದ ಸ್ಟಾರ್ಟ್ ಆಗ್ತಿದೆ. ಯಾರಿಗೆ ಜಾಯಿನ್ ಆಗಬೇಕು ಈ ಬಂದು ಬ್ಯಾಚ್ ಕೋರ್ಸ್ಗೆ, ಆದಷ್ಟು ಬೇಗ ಏನು ಮಾಡಬೇಕು, ಡೌನ್ಲೋಡ್ ಮಾಡ್ಕೊಳ್ಳಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇಸ್ಟೋರ್ ಇಂದ. ಜೊತೆಗೆ 6361949484 ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ, ಕಾಲ್ ಮಾಡ್ರಿ. ಡೆಫಿನೆಟ್ಲಿ ಯು ಕ್ಯಾನ್ ಜಾಯಿನ್ ಟು ದಿಸ್ ಬ್ಯಾಚ್ ಕೋರ್ಸ್. ನಂಬರ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಕೂಡ ನಂಬರ್ ಇದೆ, ಜೊತೆಗೆ ಇಲ್ಲಿ ಸ್ಕ್ರೋಲ್ ಕೂಡ ಆಗ್ತಿದೆ. ಯು ಕ್ಯಾನ್ ಜಾಯಿನ್ ದಿಸ್ ನಂಬರ್. ಆ್ಯಂಡ್ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಆಗಿದೆ, ಜಾಯಿನ್ ಆಗ್ರಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಆಗಿದೆ, ಅದಕ್ಕೂ ಕೂಡ ಜಾಯಿನ್ ಆಗ್ರಿ. ಹಾಗಾದ್ರೆ ಈ ಒಂದು ಬ್ಯಾಚ್ ಕೋರ್ಸ್ ಏನೇನು ಸಿಗುತ್ತೆ ಸರ್, ನಿಮಗೆ ಪ್ರತಿದಿನ ಲೈವ್ ಕ್ಲಾಸ್ ಸಿಗುತ್ತೆ, ಆಲ್ ದ ಸಬ್ಜೆಕ್ಟ್. ಜೊತೆಗೆ ನಿಮಗೆ ಆ ಒಂದು ಕ್ಲಾಸ್ ರೆಕಾರ್ಡೆಡ್ ಆಗಿ ಕೂಡ ಸಿಗುತ್ತೆ. ಯು ಕ್ಯಾನ್ ವಾಚ್ ಲೈವ್ ಆರ್ ರೆಕಾರ್ಡೆಡ್, ಎರಡು ಕೂಡ ಸಿಗುತ್ತೆ. ಜೊತೆಗೆ ಸ್ಟಡಿ ಮೆಟೀರಿಯಲ್ ನಾವೇ ಕೊಡ್ತೀವಿ. ನಾವು ಕೊಡುವಂಥ ಸ್ಟಡಿ ಮೆಟೀರಿಯಲ್ ಓದಿರೋ ಇಟ್ಸ್ ಮೋರ್ ದನ್ ಎನಫ್, ನೀವು ಏನು ಪರ್ಚೇಸ್ ಮಾಡುವಂಥ ನೆಸೆಸಿಟಿನೇ ಬರಲ್ಲ. ಜೊತೆಗೆ ಡೌಟ್ ಕ್ಲಿಯರಿಂಗ್ ಸೆಷನ್, ರೆಗ್ಯುಲರ್ ಡೌಟ್ ಕ್ಲಿಯರಿಂಗ್ ಸೆಷನ್ ವಿಲ್ ಬಿ ಆನ್ ಸಂಡೇ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ. ಅಲಾಂಗ್ ವಿತ್ ದಿಸ್ ಟೆಸ್ಟ್ ಸೀರೀಸ್ ಸಿಗುತ್ತೆ ನಿಮಗೆ, ಡೈಲಿ ಟೆಸ್ಟ್ ಆಫ್ 25 ಮಾರ್ಕ್ಸ್, ಜೊತೆಗೆ ವೀಕ್ಲಿ ಟೆಸ್ಟ್ ಸಿಗುತ್ತೆ. ಅದ್ರ ಜೊತೆಗೆ 25 ಫುಲ್ ಲೆಂತ್ ಟೆಸ್ಟ್ ಸೀರೀಸ್ ಸಿಗುತ್ತೆ. ಅದರಲ್ಲಿ 15 ಟೆಸ್ಟ್ ಕ್ಲಾಸ್ ವೈಸ್ ರ್ಯಾಂಕಿಂಗು, 10 ಟೆಸ್ಟ್ ಆಲ್ ಕರ್ನಾಟಕ ರ್ಯಾಂಕಿಂಗು. ಅದ್ರ ಜೊತೆಗೆ ಒಂದು ಬ್ಯಾಚ್ಗೆ ಜಾಯ್ನ್ ಆದರೆ, ಈಗ 5.0 ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆದರೆ, ಯು ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟು 6.0 ಟಾರ್ಗೆಟ್ ಬ್ಯಾಚ್, ರಿವಿಷನ್ ಬ್ಯಾಚ್. ಫಾರ್ ದ ನೆಕ್ಸ್ಟ್ ಆಲ್ ದ ಬ್ಯಾಚಸ್ ಯು ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್, ಫ್ರೀ ಆಫ್ ಕಾಸ್ಟ್ ಆಕ್ಸೆಸ್ ಇರುತ್ತೆ. ಒಂದು ಬ್ಯಾಚ್ಗೆ ಜಾಯ್ನ್ ಆದರೆ ಆಯಿತು, ರೈಟ್? ಸೊ ವೆರಿ ಅಫೋರ್ಡೆಬಲ್ ಪ್ರೈಸಲ್ಲಿ ಇರುತ್ತೆ. ಸೊ ವಾರಿಯರ್ಸ್ 5.0 ಬ್ಯಾಚ್ ಕೋರ್ಸ್ಗೆ ಆದಷ್ಟು ಬೇಗ ಬಂದು ಜಾಯ್ನ್ ಆಗ್ರಿ. ಡೌನ್ಲೋಡ್ ಮಾಡ್ಕೊಳ್ಳಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇಸ್ಟೋರಿಂದ. ಜೊತೆಗೆ ನಂಬರ್ ಇಲ್ಲಿ ಡಿಸ್ಕ್ರಿಪ್ಷನ್ ಆಗಿದೆ ಅಥವಾ ಸ್ಕ್ರೋಲ್ ಆಗ್ತಿದೆ, ಯು ಕ್ಯಾನ್ ಕಾಲ್ ಆನ್ ದಿಸ್ ನಂಬರ್. ಡೆಫಿನೆಟ್ಲಿ ವಿ ವಿಲ್ ಟ್ರೈ ಟು ಗೈಡ್ ಯು ಆ್ಯಂಡ್ ಯು ಕ್ಯಾನ್ ಜಾಯ್ನ್ ಟು ದ ಬ್ಯಾಚ್ ಕೋರ್ಸ್, ರೈಟ್? ಸೊ ಈ 85+ ಸ್ಕೋರ್ ಮಾಡಲೇಬೇಕು ಅಂದರೆ ದಟ್ ಒನ್ ಸ್ಟಾಪ್ ಡೆಸ್ಟಿನೇಷನ್ ಇಸ್ ಧ್ರುವಿಕಾ ಅಕಾಡೆಮಿ, ಬಿಕಾಸ್ ಇಟ್ ಇಸ್ ಅ ನಂಬರ್ 1 ಪ್ಲಾಟ್ಫಾರ್ಮ್ ಇನ್ ಕರ್ನಾಟಕ. Right, start ಮಾಡೋಣ ಪಿ. So the first question for the day, that is 7th April 2025, 7th April 2025, the first question. That is, according to the recent data, which state has the highest number of solar power installation in railway station? ಅಂದ್ರೆ ಯಾವ ಸ್ಟೇಟ್, ಯಾವ ರಾಜ್ಯದ ರೈಲ್ವೆ ಸ್ಟೇಷನ್ ಒಳಗಡೆ ಅತಿ ಹೆಚ್ಚಿಗೆ ಸೋಲಾರ್ ಪವರ್ ಪ್ಲಾಂಟ್ ನ ಇನ್ಸ್ಟಾಲೇಷನ್ ಮಾಡಿದ್ದಾರೆ? ಯಾವ ಸ್ಟೇಟ್ ರೈಲ್ವೆ ಸ್ಟೇಷನ್ ಒಳಗಡೆ ಅತಿ ಹೆಚ್ಚಿಗೆ ಸೋಲಾರ್ ಪವರ್ ಪ್ಲಾಂಟ್ಗಳನ್ನ ಇನ್ಸ್ಟಾಲೇಷನ್ ಮಾಡಿದ್ದಾರೆ, ಪವರ್ ಇನ್ಸ್ಟಾಲೇಷನ್ ಮಾಡಿದ್ದಾರೆ? ಆಪ್ಷನ್ ಎ ಒಡಿಶಾ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಬಿಹಾರ್, ಆಪ್ಷನ್ ಡಿ ರಾಜಸ್ಥಾನ್. ಸೊ ದ ಆನ್ಸರ್ ಈಸ್ ಆಪ್ಷನ್ ಡಿ, ರಾಜಸ್ಥಾನ್ ಇಸ್ ದ ಕರೆಕ್ಟ್ ಆನ್ಸರ್. ಎಷ್ಟಿದೆ ಪಿ? 275 ರೈಲ್ವೆ ಸ್ಟೇಷನ್ ಒಳಗಡೆ ಏನಾಗಿದೆ ಪಿ, ಸೋಲಾರ್ ಪವರ್ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಬರುತ್ತೆ ರಾಜಸ್ಥಾನ್, ಸೆಕೆಂಡ್ ಬರುತ್ತೆ ಮಹಾರಾಷ್ಟ್ರ, ಥರ್ಡ್ ಬರುತ್ತೆ ವೆಸ್ಟ್ ಬೆಂಗಾಲ್. ರಾಜಸ್ಥಾನ ಒಳಗಡೆ 275, ಮಹಾರಾಷ್ಟ್ರ ಒಳಗಡೆ 270, ವೆಸ್ಟ್ ಬೆಂಗಾಲ್ 235. ಸೊ ಅಕಾರ್ಡಿಂಗ್ ಟು ಫೆಬ್ರವರಿ 2025 ಪ್ರಕಾರ 2025 ಫೆಬ್ರವರಿ ಅಲ್ಲಿವರೆಗೂ 275 ರೈಲ್ವೆ ಸ್ಟೇಷನ್ ಒಳಗಡೆ ರಾಜಸ್ಥಾನ ಒಳಗಡೆ ಸೋಲಾರ್ ಪವರ್ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಇದ್ರ ಮಾಹಿತಿಯನ್ನ ಯೂನಿಯನ್ ಮಿನಿಸ್ಟರ್ ಫಾರ್ ರೈಲ್ವೇಸ್, ಯೂನಿಯನ್ ಮಿನಿಸ್ಟರ್ ಆಫ್ ರೈಲ್ವೇಸ್ ಯಾರಿದ್ದಾರೆ ಪಿ? ಅಶ್ವಿನಿ ವೈಷ್ಣವ್. ಲಾಸ್ಟ್ ವರ್ಷ 2019 ಮುಂಚಿನ ಅವರೇ ಇದ್ರು, ಇವಾಗಲೂ ಕೂಡ ಅವರೇ ಆಗಿದ್ದಾರೆ. 2019 ಅವರೇ ಆಗಿದ್ರು ಲಾಸ್ಟ್ ಲೋಕಸಭೆ ಒಳಗಡೆ. ಈ ಸತಿನ ಕೂಡ ಅವರೇ ಬಂದಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಅಪಿ, ವೆರಿ ಇಂಪಾರ್ಟೆಂಟ್. ಅಶ್ವಿನಿ ವೈಷ್ಣವ್, ಓಕೆ, ಲೋಕಸಭೆ ಒಳಗೆ ಹೇಳಿದ್ರಿಂದ ಅತಿ ಹೆಚ್ಚಿಗೆ ರಾಜಸ್ಥಾನ ಒಳಗಡೆ ಇದೆ. ಕ್ವೆಶ್ಚನ್ ನಂಬರ್ 2, ವಿಚ್ ಇಂಡಿಯನ್ ಪೋರ್ಟ್ ಬಿಕಮ್ ದ ಫಸ್ಟ್ ಟು ಕ್ರಾಸ್ 200 ಮಿಲಿಯನ್ ಮೆಟ್ರಿಕ್ ಟನ್ಸ್ ಆಫ್ ಆನ್ಯುವಲ್ ಕಾರ್ಗೋ ವಾಲ್ಯೂಮ್ ಇನ್ ಫಿನಾನ್ಷಿಯಲ್ ಇಯರ್ 2025? ಅಂದ್ರೆ ಏನು ಹೇಳ್ತಾರೆ ನಿಮ್ಗೆ ಇಲ್ಲಿ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಮಾನು ಶಿಫ್ಟ್ ಮಾಡೋಕೆ ಏನು ಮಾಡ್ತೀರಾ? ಯು ಯೂಸ್ ಟು ಡೂ ಕೊರಿಯರ್ ಮಾಡ್ತೀರಾ. ಅದೇ ರೀತಿ ಸಮುದ್ರದ ಮಾರ್ಗವಾಗಿ ಇಫ್ ಯು ವಾಂಟ್ ಟು ಡೂ ಅ ಕೊರಿಯರ್ ಮಾಡ್ಬೇಕಾದ್ರೆ ನಾವು ಕಾರ್ಗೋ ಅಂತ ಕರಿತೀವಿ ಅದನ್ನ, ರೈಟ್? ಸೊ ಯಾವ ಒಂದು ಪೋರ್ಟ್ ಇಂದ, ಯಾವ ಒಂದು ಬಂದರದಿಂದ, ಇಂಡಿಯನ್ ಬಂದರದಿಂದ 200 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಷ್ಟು 2025ರಲ್ಲಿ ಮೂವ್ಮೆಂಟ್ ಆಗಿದೆ. ಯಾವ ಒಂದು ಪೋರ್ಟ್ ಇಂದ? ಆಪ್ಷನ್ ಎ ಕಾಂಡ್ಲಾ ಪೋರ್ಟ್, ಆಪ್ಷನ್ ಬಿ ನವಾ ಶೇವಾ ಪೋರ್ಟ್, ಆಪ್ಷನ್ ಸಿ ಮುಂದ್ರಾ ಪೋರ್ಟ್, ಆಪ್ಷನ್ ಡಿ ವಿಶಾಖಪಟ್ಟಣಂ ಪೋರ್ಟ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಪ್ಪಿ. ಆನ್ಸರ್ ಈಸ್ ಆಪ್ಷನ್ ಸಿ ಮುಂದ್ರಾ ಪೋರ್ಟ್. ಮುಂದ್ರಾ ಪೋರ್ಟ್ ಇಂದ ಗುಜರಾತ್ ಒಳಗಡೆ ಬರುತ್ತಪ್ಪಿ. 2025 ಫಿನಾನ್ಷಿಯಲ್ ಒಳಗಡೆ 2024-25 ಒಳಗಪ್ಪಿ
200 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಷ್ಟು ಮೂವ್ಮೆಂಟ್ ಆಗಿದೆ ಕಾರ್ಗೋ ಒಳಗಡೆ. ವೆರಿ ಇಂಪಾರ್ಟೆಂಟ್. ಕ್ವೆಶನ್ ನಂಬರ್ 3, ಹೂ ಹ್ಯಾಸ್ ರೀಸೆಂಟ್ಲಿ ಬೀನ್ ಅಪಾಯಿಂಟೆಡ್ ಆಸ್ ಎ ನ್ಯೂ ಪ್ರೆಸಿಡೆಂಟ್ ಆಫ್ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್? ನಿಮ್ಗೆ ಯಾವ ರೀತಿ ICC ಇದೆ, ಇಂಡಿಯನ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಇದೆ, ಯಾವ ರೀತಿ BCCI ಇದೆ, ಯಾವ ರೀತಿ ಪಾಕಿಸ್ತಾನ್ ಕ್ರಿಕೆಟ್ ಅಸೋಸಿಯೇಷನ್ ಇದೆ, PCI ಇದೆ, ಅಥವಾ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಇದೆ. ಸೊ ಅದೇ ಬೇರೆ ಬೇರೆ ದೇಶದಲ್ಲಿ ಅದರದ್ದು ಕ್ರಿಕೆಟ್ ಬೋರ್ಡ್ಸ್ ಇವೆ. ಅದೇ ರೀತಿ ಏಷ್ಯಾ ಒಳಗಡೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಂತ ಇದೆ. ಸೊ ಇದರ ಪ್ರೆಸಿಡೆಂಟ್ ಆಗಿ ಯಾರು ನೇಮಕ ಆದರು? ಆಪ್ಷನ್ ಎ ನಜ್ಮಾ ಸೇತಿ, ಆಪ್ಷನ್ ಬಿ ಶಮಿ ಸಿಲ್ವಾ, ಆಪ್ಷನ್ ಸಿ ಮೊಹಸಿನ್ ನಖ್ವಿ, ಆಪ್ಷನ್ ಡಿ ಇಮಾಮ್ ಉಲ್ ಹಕ್. ದ ಆನ್ಸರ್ ಈಸ್ ಆಪ್ಷನ್ ಸಿ ಮೊಹಸಿನ್ ನಖ್ವಿ. ಸೊ ಇವರು ಪ್ರೆಸೆಂಟ್ ಆಗಿ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ದು ಚೇರ್ಮನ್ ಆಗಿದ್ದಾರೆ. ಇವರನ್ನೇ ಇವಾಗ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ದು ಪ್ರೆಸಿಡೆಂಟ್ ಆಗಿ ನೇಮಕ ಮಾಡಿದ್ರು. ಓಕೆ. ಸೊ ಇದಕ್ಕಿಂತ ಮುಂಚೆ ಶಮಿ ಸಿಲ್ವಾ ಅವರು ಇದ್ರು, ಶ್ರೀಲಂಕಾದವರು. ಶಮಿ ಸಿಲ್ವಾ ಅವರು ACCದು ಪ್ರೆಸಿಡೆಂಟ್ ಇದ್ರು. ಇವಾಗ ಮೊಹಸಿನ್ ನಖ್ವಿ ಅವರು ಅಪಾಯಿಂಟ್ ಆದ್ರು. ಕ್ವೆಶನ್ ನಂಬರ್ 3, ರೀಸೆಂಟ್ಲಿ ಆನ್ ವಿಚ್ ಡೇಟ್ ರಾಜ್ಯಸಭಾ ಅಪ್ರೂವ್ಡ್ ವಕ್ಫ್ ಅಮೆಂಡ್ಮೆಂಟ್ ಬಿಲ್ 2025? ಸೊ ರೀಸೆಂಟ್ ಟೈಮ್ಸ್ ಅಲ್ಲಿ ಮೋಸ್ಟ್ ಕಾಂಟ್ರವರ್ಷಿಯಲ್ ಇಶ್ಯೂ ಬಂದ್ಬಿಟ್ಟು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಬಗ್ಗೆ ನಿಮಗೆಲ್ಲ ಡಿಸ್ಕಸ್ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ದಾರೆ ನೀವು. ಸೊ ರಾಜ್ಯಸಭೆ ಒಳಗಡೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ಲು ಯಾವಾಗ ಪಾಸ್ ಆಯಿತು? ಆಪ್ಷನ್ ಎ 2 ಏಪ್ರಿಲ್, ಆಪ್ಷನ್ ಬಿ 3 ಏಪ್ರಿಲ್, ಆಪ್ಷನ್ ಸಿ 4 ಏಪ್ರಿಲ್, ಆಪ್ಷನ್ ಡಿ 1 ಏಪ್ರಿಲ್. ವಕ್ಫ್ ಅಮೆಂಡ್ಮೆಂಟ್ ಬಿಲ್. ಸೊ ದ ಆನ್ಸರ್ ಈಸ್ ಆಪ್ಷನ್ ಸಿ 4 ಏಪ್ರಿಲ್. 3 ಏಪ್ರಿಲ್ ಗಪ್ಪಿ ಲೋಕಸಭೆ ಒಳಗಡೆ ಪಾಸ್ ಆಯಿತು, 4 ಏಪ್ರಿಲ್ ಒಳಗಡೆ ರಾಜ್ಯಸಭೆ ಒಳಗಡೆ ಪಾಸ್ ಆಯಿತು. ಓಕೆ. ಸೊ 12 ಅವರ್ ಡಿಸ್ಕಷನ್ ಮಾಡಿದ್ರು ರಾಜ್ಯಸಭೆ ಒಳಗಡೆ. ಸೊ ಅಮೆಂಡ್ಮೆಂಟ್ ಆಗಬೇಕು ಅಂತ 128 MP ವೋಟ್ ಹಾಕಿದ್ರೆ, ಅಮೆಂಡ್ಮೆಂಟ್ ಆಗಬಾರದು ಅಂತ 95 MP ವೋಟ್ ಹಾಕಿದ್ದಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಲೋಕಸಭೆ ಒಳಗಡೆ, ಇದು ರಾಜ್ಯಸಭೆ ಒಳಗಡೆ ಅಮೆಂಡ್ಮೆಂಟ್ ಆಗಬೇಕು 128, ಅಮೆಂಡ್ಮೆಂಟ್ ಆಗಬಾರ್ದು ಅಂತ 95. ಅದೇ ರೀತಿ ಲೋಕಸಭೆ ಒಳಗಡೆ 288 MP ಅಮೆಂಡ್ಮೆಂಟ್ ಆಗಬೇಕು ಅಂತ ವೋಟ್ ಹಾಕಿದ್ರೆ, 232 MP ಅಮೆಂಡ್ಮೆಂಟ್ ಆಗಬಾರದು ಅಂತ ವೋಟ್ ಹಾಕಿದ್ದಾರೆ. ಸೊ ಹಂಗಾರೆ ಲೋಕಸಭೆ ರಾಜ್ಯಸಭೆ ಎರಡರಲ್ಲೂ ಕೂಡ ಇದು ಪಾಸ್ ಆಗಿ ಅಮೆಂಡ್ಮೆಂಟ್ ಬಿಲ್ಗೆ ಅಪ್ರೂವಲ್ ಸಿಕ್ಕಿದೆ. ರೈಟ್. ಸೊ ಇದು ನೋಡ್ರಿ, ದ ವಕ್ಫ್ ಅಮೆಂಡ್ಮೆಂಟ್ ಬಿಲ್ 2025 ಏಮ್ಸ್ ಟು ಸ್ಟ್ರೀಮ್ಲೈನ್ ದ ಫಂಕ್ಷನಿಂಗ್ ಆಫ್ ವಕ್ಫ್ ಪ್ರಾಪರ್ಟೀಸ್ ಆ್ಯಂಡ್ ಇಂಪ್ರೂವ್ ದ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ. ಸೊ ಇದನ್ನ ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ಅವಶ್ಯಕತೆ ಇಲ್ಲ, ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇದು ಕೇಳಲ್ಲ, ಬಟ್ ನಿಮಗೆ ಇದ್ರ ಬಗ್ಗೆ ಕೇಳ್ತಾರೆ. ಯಾವಾಗ ಅದು ಪಾಸ್ ಆಯಿತು, ಅದನ್ನ ಲೋಕಸಭೆ ಒಳಗಡೆ ಎಷ್ಟು ವೋಟಿಂಗ್ ಒಳಗಡೆ ಪಾಸ್ ಆಯಿತು, ರಾಜ್ಯಸಭೆ ಎಷ್ಟು ವೋಟಿಂಗ್ ಒಳಗೆ ಪಾಸ್ ಆಯಿತು, ಬಿಕಾಸ್ ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್, ತುಂಬ ಚರ್ಚೆ ಆಗಿದೆ ಇದು. ಅದಕ್ಕೋಸ್ಕರ ಇದು ಕ್ವಶನ್ ಬರೋದು ಚಾನ್ಸ್ ಇರುತ್ತೆ. ಸೊ ನೆನ್ಪಿಟ್ಕೊಡ್ರಿ, 3 ಏಪ್ರಿಲ್ಗೆ ಲೋಕಸಭೆ ಒಳಗಡೆ ಆದರೆ 4 ಏಪ್ರಿಲ್ಗೆ ರಾಜ್ಯಸಭೆ ಒಳಗಡೆ ಪಾಸ್ ಆಯಿತು. ಕ್ವೆಶನ್ ನಂಬರ್ 5, ವಾಟ್ ವಾಸ್ ದ ರಿಯಲ್ ನೇಮ್ ಆಫ್ ವೆಟರನ್ ಆಕ್ಟರ್ ಡೈರೆಕ್ಟರ್ ಮನೋಜ್ ಕುಮಾರ್ ಹೂ ಪಾಸ್ಡ್ ಅವೇ ಇನ್ ಏಪ್ರಿಲ್ 2025? ಸೊ ಏಪ್ರಿಲ್ ಒಳಗಡೆ, ಇದೇ ಮಂತ್ ಒಳಗಡೆ ಒಬ್ಬ ದೊಡ್ಡ ನಟ ಮನೋಜ್ ಕುಮಾರ್ ಅನ್ನೋರು ತೀರ್ಕೋತಾರೆ. ಸೊ ಅವರ ರಿಯಲ್ ನೇಮ್ ಏನಾಗಿತ್ತು? ಹರಿಕೃಷ್ಣ ಗಿರಿ ಗೋಸ್ವಾಮಿ, ಆಪ್ಷನ್ ಬಿ ಹರಿ ಓಂ ಕುಮಾರ್, ಆಪ್ಷನ್ ಸಿ ಹರೀಶ್ ಗೋಸ್ವಾಮಿ, ಆಪ್ಷನ್ ಡಿ ಗಿರಿ ಪ್ರಸಾದ್ ಮನೋಜ್. ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಹರಿಕೃಷ್ಣ ಗಿರಿ ಗೋಸ್ವಾಮಿ. ಇವ್ರಿಗೆ ಪದ್ಮಶ್ರೀ ಅವಾರ್ಡ್ ಬಂದಿತ್ತಪ್ಪಿ. ಪದ್ಮಶ್ರೀ ಅವಾರ್ಡ್ ಬಂದಿತ್ತು. ದಟ್ ಈಸ್ ಇನ್ 1992, 1992 ಒಳಗಡೆ ಪದ್ಮಶ್ರೀ ಅವಾರ್ಡ್ ಬಂದಿತ್ತು. ಸೊ ವೆರಿ ಇಂಪಾರ್ಟೆಂಟ್. ಇಟ್ ಇಸ್ ದ ಫೋರ್ತ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಬರುತ್ತೆ ಪದ್ಮಶ್ರೀ. ನೆನ್ಪಿಟ್ಕೊಡ್ರಿ, ಫಸ್ಟ್ ಹೈಯೆಸ್ಟ್ ಬರೋದು ಯಾವ್ದಪ್ಪಿ? ಭಾರತ ರತ್ನ, ಫಸ್ಟ್ ಹೈಯೆಸ್ಟ್. ಸೆಕೆಂಡ್ ಹೈಯೆಸ್ಟ್ ಬರೋದು ನಿಮಗೆ ಪದ್ಮ ವಿಭೂಷಣ. ಥರ್ಡ್ ಬರೋದಪ್ಪಿ ಪದ್ಮಭೂಷಣ. ಫೋರ್ತ್ ಬರೋದು ಪದ್ಮಶ್ರೀ. ಓಕೆ. ಸೊ ದಟ್ ಈಸ್ ಅವ್ರಿಗೆ ಏನು ಬಂದಿತ್ತಪ್ಪಿ? 1997 ಪದ್ಮಶ್ರೀ ಅವಾರ್ಡ್ ಬಂದಿತ್ತು. ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಡ್ರಿ. ಈ ಅವಾರ್ಡ್ಸ್ ಬಗ್ಗೆ ಕೂಡ ಕ್ವಶನ್ ಬರಬಹುದು. ಕ್ವೆಶನ್ ನಂಬರ್ 6, ಹೂ ವಾಸ್ ಕನ್ಫರ್ಡ್ ದ ನ್ಯಾಷನಲ್ ಯೂತ್ ಅವಾರ್ಡ್ ಆನ್ ಏಪ್ರಿಲ್ 3, 2025 ಫಾರ್ ಹಿಸ್ ಪಯನರಿಂಗ್ ಎಫರ್ಟ್ ಇನ್ ಎನ್ಹಾನ್ಸಿಂಗ್ ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ಇನ್ ಇಂಡಿಯಾ? ಸೊ ಯಾರಿಗೆ ನ್ಯಾಷನಲ್ ಯೂತ್ ಅವಾರ್ಡ್ ಬಂತು 2025 ಏಪ್ರಿಲ್ 3ಕ್ಕೆ? ಯಾರಿಗೆ ಬಂತಪ್ಪಿ? ಆಪ್ಷನ್ ಎ ಸಂದೇಶ್ ಯಾದವ್, ಆಪ್ಷನ್ ಬಿ ವಿಕಾಸ್ ಸಿಂಗ್, ಆಪ್ಷನ್ ಸಿ ಆಕರ್ಷ್ ಶ್ರಾಫ್, ಆಪ್ಷನ್ ಡಿ ಆವೇಶ್ ಶರ್ಮಾ. Who was the conferred the National Youth Award? The answer is option C, ಆಕರ್ಷ್ ಶ್ರಾಫ್ ಅವರಿಗೆ ನ್ಯಾಷನಲ್ ಯೂತ್ ಅವಾರ್ಡ್ ಬಂತು. ಯಾರು ಕೊಡ್ತಾರೆ? ಇದು ಇಂಪಾರ್ಟೆಂಟ್ ಆಗುತ್ತೆ. ನ್ಯಾಷನಲ್ ಯೂತ್ ಅವಾರ್ಡ್ನ ಯಾರು ಕೊಡ್ತಾರೆ? ದ ನ್ಯಾಷನಲ್ ಯೂತ್ ಅವಾರ್ಡ್ ಇನ್ಸ್ಟಿಟ್ಯೂಟ್ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್. ಇವ್ರು ಕೊಡ್ತಾರೆ ಪ್ರತಿ ವರ್ಷ ಇವ್ರು ಕೊಡ್ತಾರೆ. ಯಾರಾಗಿದ್ದಾರೆ ಇವಾಗ? ಯಾವುದು ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಮಿನಿಸ್ಟರ್ ಯಾರಾಗಿದ್ದಾರೆ? ದಟ್ ಈಸ್ ಮನ್ಸುಖ್ ಮಾಂಡವಿಯಾ. ಇವ್ರು ಏನಾಗಿದ್ದಾರೆ ಇವಾಗ? ಇದ್ರದ್ದು ಯಾವುದು ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಮತ್ತು ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿದ್ದಾರೆ ಮನ್ಸುಖ್ ಮಾಂಡವಿಯಾ. ವೆರಿ ಇಂಪಾರ್ಟೆಂಟ್. ಇದರೊಳಗಡೆ ನಿಮ್ಗೆ ಇಂಪಾರ್ಟೆಂಟ್ ಆಗೋದು ಯಾರಿಗೆ ಯೂತ್ ಅವಾರ್ಡ್ ಬಂತು,
ಯಾವ ಮಿನಿಸ್ಟ್ರಿ ಯೂತ್ ಅವಾರ್ಡ್ ಕೊಡುತ್ತೆ, ಪ್ರೆಸೆಂಟ್ ಆಗಿ ಯಾರು ಮಿನಿಸ್ಟ್ರಿ ಇದ್ದಾರೆ ಯೂತ್ ಅವಾರ್ಡ್, ಯಾವುದಕ್ಕೆ ಮಿನಿಸ್ಟ್ರಿ ಆಫ್ ಯೂತ್ ಮತ್ತು ಯೂತ್ ಅಫೇರ್ಸ್ ಮತ್ತು ಸ್ಪೋರ್ಟ್ಸ್ಗೆ ಯಾರು ಮಿನಿಸ್ಟ್ರಿ ಇದ್ದಾರೆ ಅಂತ ನೆನ್ಪಿಟ್ಕೋಬೇಕು ನೀವು. ಕ್ವೆಶ್ಚನ್ ನಂಬರ್ 7. ರೀಸೆಂಟ್ಲಿ ಆನ್ 2nd April 2025 ಅ ಪವರ್ಫುಲ್ ಅರ್ಥ್ಕ್ವೇಕ್ ಸ್ಟ್ರಕ್ ನಿಯರ್ ಕ್ಯೂಶು ರೀಜನ್ ಆಫ್ ವಿಚ್ ಕಂಟ್ರಿ? ರೀಸೆಂಟ್ ನಿಮ್ಗೆ ಗೊತ್ತು ಡ್ರಾಸ್ಟಿಕ್ ಅರ್ಥ್ಕ್ವೇಕ್ ಆಯಿತು 2025 ಏಪ್ರಿಲ್ 2ಗೆ. ಯಾವ ಕಂಟ್ರಿ ಒಳಗಡೆ ಆಗ್ತಾ ಇದೆ, ಅಥವಾ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಕ್ಯೂಶು ಅನ್ನೋ ಒಂದು ನಗರ ಕೊಟ್ಟಿದ್ದಾರೆ, ಅದು ಯಾವ ಕಂಟ್ರಿ ಒಳಗಡೆ? ಮ್ಯಾನ್ಮಾರ್, ಜಪಾನ್, ಟರ್ಕಿ, ಇಂಡೋನೇಷ್ಯಾ. ಮ್ಯಾನ್ಮಾರ್, ಜಪಾನ್, ಟರ್ಕಿ, ಇಂಡೋನೇಷ್ಯಾ. ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ, Japan. The powerful earthquake struck Kyushu region of Japan on 2nd April 2025. The earthquake measured 6.0 on Richter scale. Richter scale is ಅದೇನಪ್ಪ? ರಿಕ್ಟರ್ ಸ್ಕೇಲ್ ಅಂದ್ರೆ ಏನಪ್ಪ? ಅದು ಅರ್ಥ್ಕ್ವೇಕ್ನ ಅಳೆಯುವಂಥ ಮಾಪನ. Japan frequently experiences earthquake due to its location on the Pacific Ring of Fire. Very important. What is Pacific Ring of Fire? ಇದು ನೋಡಬೇಕು. What are S waves? What are P waves? earthquake ಹೆಂಗೆ ಬರುತ್ತೆ? ಯಾವ ವೇವ್ಸ್ ಇಂದ ಅರ್ಥ್ಕ್ವೇಕ್ ಜಾಸ್ತಿ ಇಂಪ್ಯಾಕ್ಟ್ ಇರುತ್ತೆ? ಪ್ರತಿಯೊಂದು ಕೂಡ ಬ್ಯಾಚ್ ಕೋರ್ಸಲ್ಲಿ ಹೇಳ್ತೀವಿ ನಾವು. ಬರೀ ಒಂದು ಕಡೆ ಅರ್ಥ್ಕ್ವೇಕ್ ಆಯ್ತಪ್ಪಿ, ಸೊ ಸುಮ್ಮನೆ ಅದೇನೋ ಆಗ್ಬಿಡುತ್ತೇನೋ, ಬಟ್ ಅರ್ಥ್ಕ್ವೇಕ್ ಆಗ್ಬೇಕಾದ್ರೆ ಯಾವ ಕೈಂಡ್ ಆಫ್ ವೇವ್ಸ್ ಬರಬೇಕು, ಯಾವ ಕೈಂಡ್ ಆಫ್ ವೇವ್ಸ್ ಇಂದ ಇದು ಜಾಸ್ತಿ ಅರ್ಥ್ಕ್ವೇಕ್ ಆಗುತ್ತೆ, ಅದು ನಿಮಗೆ ಗೊತ್ತಿರಬೇಕು. ಅದ್ರ ಬಗ್ಗೆ ಪ್ರತಿಯೊಂದು ಕೂಡ ವಿ ಆರ್ ಗೋಯಿಂಗ್ ಟು ಟೆಲ್ ಯು. ಡೋಂಟ್ ವರಿ ಅಬೌಟ್ ದಟ್. ರೈಟ್. ಸೊ ಯಾವ ಕ್ಯೂಶು ಯಾವ ಒಂದು ಇದರೊಳಗೆ ಬರುತ್ತಪ್ಪಿ ನಿಮಗೆ, ಕಂಟ್ರಿ ಒಳಗೆ ಬರುತ್ತೆ, ಜಪಾನ್ ಒಳಗಡೆ ಬರುತ್ತೆ. ರೀಸೆಂಟಾಗಿ ನಿಮಗೆ ಮ್ಯಾನ್ಮಾರಲ್ಲಿ ಕೂಡ ಒಂದು ದೊಡ್ಡ ಅರ್ಥ್ಕ್ವೇಕ್ ಆಯಿತು. ಇಟ್ಸ್ ಅ ಡಿಸಾಸ್ಟರ್. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ಹೇಳ್ತೇನೆ ನಮ್ಗೆ ಅದನ್ನ. ಓಕೆ. ಸೊ ಜಪಾನ್ ಒಳಗಡೆ ಕ್ಯೂಶು ಅರ್ಥ್ಕ್ವೇಕ್ ಆಯಿತು ರೀಸೆಂಟ್, ಅವಾಗ ಆಗ್ತಿರುತ್ತೆ ಜಪಾನ್ ಒಳಗಡೆ. ಕ್ವಶನ್ ನಂಬರ್ 8. ರಂಗೋಲಿ ಬಿಹು ಆಲ್ಸೋ ನೋನ್ ಆಸ್ ಬೋಹಾಗ್ ಬಿಹು, ಅದು ನಾವು ಬೋಗಾಲಿ ಬಿಹು ಅಂತ ಕೂಡ ಕರಿತೀವಿ. ಈಸ್ ಬೀಂಗ್ ಸೆಲೆಬ್ರೇಟೆಡ್ ವಿಚ್ ಸ್ಟೇಟ್? ಇದು ವೇರಿಯಸ್ ಫೆಸ್ಟಿವಲ್ಸ್ ಬಗ್ಗೆ ಕ್ವಶನ್ಸ್ ಬರುತ್ತೆ. ಯು ವಿಲ್ ಗೆಟ್ ದ ಕ್ವಶನ್ಸ್ ಆನ್ ಫೆಸ್ಟಿವಲ್ಸ್. ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಫೆಸ್ಟಿವಲ್ಸ್ ಅಂತ ಬಂದರೆ ನಿಮಗೆ ಸ್ಟೇಟ್ ಸ್ಪೆಸಿಫಿಕ್ ಫೆಸ್ಟಿವಲ್ ಅಂತ ಬರುತ್ತೆ, ಸೀಸನ್ ಸ್ಪೆಸಿಫಿಕ್ ಫೆಸ್ಟಿವಲ್ ಅಂತ ಬರುತ್ತೆ. ಸ್ಟೇಟ್ ಸ್ಪೆಸಿಫಿಕ್ ಅಂದರೆ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಆಚರಿಸ್ತೀವಿ, ಅದೇ ರೀತಿ ಪಂಜಾಬ್ ಒಳಗಡೆ ಯಾವ ರೀತಿ, ಗುಜರಾತ್ ಒಳಗಡೆ ಯಾವ ರೀತಿ, ಮಧ್ಯಪ್ರದೇಶ ಒಳಗೆ ಯಾವ ರೀತಿ, ಅದೇ ಸೇಮ್ ಫೆಸ್ಟಿವಲ್ ಬೇರೆ ಬೇರೆ ಹೆಸರಿಂದ. ಆ ರೀತಿ ಬೋಗಾಲಿ ಬಿಹು ಅಥವಾ ರಂಗೋಲಿ ಬಿಹು, ವಾಟ್ ಈಸ್ ದ ಅಲ್ಟರ್ನೇಟಿವ್ ನೇಮ್ ಫಾರ್ ಬೋಹಾಗ್ ಬಿಹು? ದಟ್ ಈಸ್ ರಂಗೋಲಿ ಬಿಹು. ರಂಗೋಲಿ ಬಿಹುನೂ ಅದೇ, ರೋಹಾಗ್ ಬಿಹುನೂ ಅದೇ, ನಿಮ್ಗೆ ಇದು ಗೊತ್ತಿರಬೇಕು. ರೈಟ್. ಸೊ ರಂಗೋಲಿ ಬಿಹು ಆಲ್ಸೋ ಎಸ್ ರೋಹಾಗ್ ಬಿಹು ಯಾವ ಸ್ಟೇಟ್ ಸೆಲೆಬ್ರೇಟ್ ಮಾಡ್ತೀವಿ? ಅಸ್ಸಾಂ, ತ್ರಿಪುರಾ, ಸಿಕ್ಕಿಂ, ಒಡಿಶಾ. ಇವೆಲ್ಲ ಕೂಡ ನಿಮಗೆ ಮೈಂಡ್ ಮ್ಯಾಪ್ ಸಿಗುತ್ತೆ. ದಟ್ ಯು ವಿಲ್ ಗೆಟ್ ದ ಮೈಂಡ್ ಮ್ಯಾಪ್ಸ್, ಎವ್ರಿಥಿಂಗ್ ಯು ವಿಲ್ ಗೆಟ್ ದ ಮೈಂಡ್ ಮ್ಯಾಪ್ಸ್. ಈ ಮೈಂಡ್ ಮ್ಯಾಪ್ಸ್ ಎಲ್ಲ ನೆನ್ಪಿಟ್ಕೋಬೇಕು ನೀವು. ಆ್ಯಂಡ್ ಎವ್ರಿಥಿಂಗ್ ಯು ವಿಲ್ ಗೆಟ್ ಇನ್ ದ ಬ್ಯಾಚ್ ಕೋರ್ಸ್. ಡೋಂಟ್ ವರಿ ಅಬೌಟ್ ದಟ್. ಓಕೆ. ಸೊ ರಂಗೋಲಿ ಬಿಹು ಅಥವಾ ರೋಹಾಗ್ ಬಿಹು ಯಾವ ಸ್ಟೇಟ್ ಒಳಗೆ ಸೆಲೆಬ್ರೇಟ್ ಮಾಡ್ತಾರೆ? ಆನ್ಸರ್ ಈಸ್ ಆಪ್ಷನ್ ಎ, ಅಸ್ಸಾಂ ಒಳಗಡೆ ಸೆಲೆಬ್ರೇಟ್ ಮಾಡ್ತಾರೆ. ಇಟ್ ಈಸ್ ಮಾರ್ಕ್ಡ್ ಆಸ್ ದ ಅಸ್ಸಾಮಿ ನ್ಯೂ ಇಯರ್. ಇದು ಅಸ್ಸಾಮಿ ನ್ಯೂ ಇಯರ್ ಆಗಿರುತ್ತೆ. ಇದು ರಂಗೋಲಿ ಬಿಹು ಇಸ್ ಅಸ್ಸಾಮಿ ನ್ಯೂ ಇಯರ್ ಅಪ್ಪಿ. ಓಕೆ. ಕ್ವೆಶ್ಚನ್ ನಂಬರ್ 9. ವಿಚ್ ಕಂಟ್ರಿ ವಿಲ್ ಹೋಸ್ಟ್ ಫಿಫಾ ವುಮೆನ್ಸ್ ವರ್ಲ್ಡ್ ಕಪ್ 2035? 2035ರಲ್ಲಿ ಫಿಫಾ ವುಮೆನ್ಸ್ ವರ್ಲ್ಡ್ ಕಪ್ ಆಗ್ತಾ ಇದೆ. ಯಾವ ಕಂಟ್ರಿ ಒಳಗಡೆ ಆಗ್ತಿದೆ? ಆಸ್ಟ್ರೇಲಿಯಾ, ಯುನೈಟೆಡ್ ಕಿಂಗ್ಡಮ್, ಬ್ರೆಜಿಲ್, ಕೆನಡಾ. ಫಿಫಾ ವರ್ಲ್ಡ್ ಕಪ್ ಮೆನ್ಸ್ ಕೇಳಿದಿರ, ವುಮೆನ್ಸ್ ಬಗ್ಗೆ ಏನಿರುತ್ತೆ? ವುಮೆನ್ಸ್ ಫಿಫಾ ವರ್ಲ್ಡ್ ಕಪ್ ಆಗ್ತಿದೆ 2035ರಲ್ಲಿ. ಯಾವ ಕಂಟ್ರಿ ಹೋಸ್ಟ್ ಮಾಡ್ತಿದೆ? ಆನ್ಸರ್ ಈಸ್ ಆಪ್ಷನ್ ಬಿ, ಯುನೈಟೆಡ್ ಕಿಂಗ್ಡಮ್ ಆಗ್ತಿದೆ ಅಪ್ಪಿ. ಸೊ ದ ಜಾಯಿಂಟ್ ಬಿಡ್ ಇನ್ಕ್ಲೂಡ್ಸ್ ದ ಫುಟ್ಬಾಲ್ ಅಸೋಸಿಯೇಷನ್ ಆಫ್ ಇಂಗ್ಲೆಂಡ್, ನಾರ್ದರ್ನ್ ಐರ್ಲೆಂಡ್, ಸ್ಕಾಟ್ಲೆಂಡ್ ಆ್ಯಂಡ್ ವೇಲ್ಸ್. ಇಲ್ಲೆಲ್ಲ ಕೂಡ ಆಗ್ತಿದೆ. ಯುನೈಟೆಡ್ ಕಿಂಗ್ಡಮ್ ಇಸ್ ಗೋಯಿಂಗ್ ಟು ಹೋಸ್ಟ್ ಫಿಫಾ ವುಮೆನ್ಸ್ ವರ್ಲ್ಡ್ ಕಪ್ 2035. ಓಕೆ. That next one is 10th question. What percentage of 2000 notes have been returned to the banking system after their withdrawal in May 2023? 2023 ಮೇ ಒಳಗಡೆ 2000 ನೋಟುಗಳನ್ನು ಉತ್ಪಾದನೆ ಮಾಡೋದು ಬಂದ್ ಮಾಡಿದ್ವಿ, ಅಂದರೆ ಅದನ್ನು ಬ್ಯಾನ್ ಮಾಡಲಿಲ್ಲ. ಇನ್ಮೇಲೆ ಹೊಸ ನೋಟುಗಳು ಬರಲ್ಲ ಅಂತ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಸೊ ಇಲ್ಲಿ ಏನು ಕೇಳ್ತಾರೆ? ವಾಟ್ ಪರ್ಸೆಂಟೇಜ್ ಆಫ್ 2000 ನೋಟ್ಸ್ ಹ್ಯಾವ್ ಬೀನ್ ರಿಟರ್ನ್ ಟು ದ ಬ್ಯಾಂಕಿಂಗ್ ಸಿಸ್ಟಮ್? ಬ್ಯಾಂಕಿಂಗ್ ಸಿಸ್ಟಮ್ಗೆ ರಿಟರ್ನ್ ಕೊಡ್ತಾರೆ RBI ದವರು. ಎಷ್ಟು ಪರ್ಸೆಂಟೇಜ್ ಆಫ್ ನೋಟ್ಸ್ಗಳನ್ನ? 85.75, 98.21, 75.50. ಆಪ್ಷನ್ ಡಿ 90%. What percentage of 2000 notes have been returned to the banking system after their withdrawal in May 2023? So the answer is option B, 98.21%. According to the information, 98.21% of 2000 notes have been returned to the banking system following their withdrawal of May 2023. This indicates the strong response from the public in exchanging and depositing the notes. ನೆನ್ಪಿಟ್ಕೊಡ್ರಿ, 2000 ನೋಟ್ಸ್ ಕಾಣಿಸ್ತಾವ, ಈಗ ಕಾಣಿಸೋದೇ ಇಲ್ಲ. ಯಾಕೆ? ಅದನ್ನ ವಿಡ್ರಾ ಮಾಡಿದ್ರು.
ವಿಡ್ರಾ ಮಾಡಿಬಿಟ್ರು ಅಂದರೆ ಇನ್ಮೇಲೆ ಹೊಸ ಉತ್ಪಾದನೆ ಆಗಲ್ಲ 2000 ನೋಟು ಅಂತ ಘೋಷಣೆ ಆಯಿತು ಮೇ 2023 ಅದನ್ನು ಬ್ಯಾಂಕಿಂಗ್ ಸಿಸ್ಟಮ್ಗೆ ವಾಪಸ್ ಕೊಟ್ಟರು. ಎಷ್ಟು 98.21% ಅಷ್ಟು ನೋಟ್ಗಳನ್ನು ಬ್ಯಾಂಕಿಂಗ್ ಸಿಸ್ಟಮ್ಗೆ ವಾಪಸ್ ಬಂತು. ಇದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ದೀಸ್ ಆರ್ ದಿ 10 ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ 7th April 2023. 7th April 2023 ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ನೆನ್ಪಿಟ್ಕೊಡ್ರಪ್ಪಿ, ನಾಳೆಯಿಂದ ನಿಮಗೆ ವಾರಿಯರ್ಸ್ 5.0 ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಈ ಬ್ಯಾಚ್ ಕೋರ್ಸಲ್ಲಿ ನಿಮಗೆ ಪ್ರತಿದಿನ ಯು ವಿಲ್ ಬಿ ಹ್ಯಾವಿಂಗ್ ಲೈವ್ ಕ್ಲಾಸಸ್, ಜೊತೆಗೆ ಯು ವಿಲ್ ಬಿ ಹ್ಯಾವಿಂಗ್ ರೆಕಾರ್ಡೆಡ್ ಕ್ಲಾಸಸ್, ಅದ್ರ ಜೊತೆಗೆ ಯು ವಿಲ್ ಬಿ ಹ್ಯಾವಿಂಗ್ ಡೌಟ್ ಕ್ಲಿಯರಿಂಗ್ ಸೆಷನ್ ಆನ್ ರೆಗ್ಯುಲರ್ ಬೇಸಿಸ್. ಸ್ಟಡಿ ಮೆಟೀರಿಯಲ್ಸ್ ನಾವೇ ಕೊಡ್ತೀವಿ. ಜೊತೆಗೆ ನಿಮಗೆ ಟೆಸ್ಟ್ ಸೀರೀಸ್ ಸಿಗುತ್ತೆ, ಡೈಲಿ ಟೆಸ್ಟ್, 25 ಟೆಸ್ಟ್, ವೀಕ್ಲಿ ಟೆಸ್ಟ್ ಸಿಗುತ್ತೆ. ಡೈಲಿ 25 ಮಾರ್ಕ್ಸಿನ ಟೆಸ್ಟ್ ಇರುತ್ತೆ, ವೀಕ್ಲಿ 100 ಮಾರ್ಕ್ಸ್ ಪೇಪರ್ ಇರುತ್ತೆ, ಟೆಸ್ಟ್ ಸೀರೀಸ್ 15 ಟೆಸ್ಟು, ಕ್ಲಾಸ್ ವೈಸ್ ರ್ಯಾಂಕಿಂಗು 10 ಟೆಸ್ಟು, ಆಲ್ ಕರ್ನಾಟಕ ರ್ಯಾಂಕಿಂಗ್ ಇರುತ್ತೆ. ಅದರ ಜೊತೆಗೆ ಯು ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟು ಆಲ್ ದ ಬ್ಯಾಚಸ್ ಇಫ್ ಯು ಆರ್ ಗೋಯಿಂಗ್ ಟು ಜಾಯಿನ್ ಒನ್ ಬ್ಯಾಚ್. ಒಂದು ಬ್ಯಾಚ್ಗೆ ಜಾಯ್ನ್ ಆದರೆ ಅಂಟಿಲ್ ಎಕ್ಸಾಮ್ಸ್ ನೋ ರಿಸ್ಟ್ರಿಕ್ಷನ್, ನಥಿಂಗ್. ಯು ಕ್ಯಾನ್ ವಾಚ್ ಆಲ್ ದ ಕ್ಲಾಸಸ್ ಲೈವ್ ಪ್ಲಸ್ ರೆಕಾರ್ಡೆಡ್ಸ್ ಎರಡೂ ಸಿಗುತ್ತೆ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ನಿಮ್ಮ ರ್ಯಾಂಕಿಂಗ್ 85+ ಸ್ಕೋರ್ ಮಾಡಬೇಕಾದ್ರೆ ಏನೇನು ಬೇಕು ಪ್ರತಿಯೊಂದು ಕೂಡ ವಿ ವಿಲ್ ಟೆಲ್ ಯು, ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಗ್ಯಾರಂಟಿ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಅ ಟಾಪ್ ಕಾಲೇಜ್. RV, PS, ದಯಾನಂದ ಸಾಗರ, ರಾಮಯ್ಯ, BMS. ಸೊ ಎಲ್ಲ ಕಾಲೇಜಸ್ ಅಲ್ಲ ಟಾಪ್ ಕಾಲೇಜ್. ಈ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗೋಕ್ಕೆ ಏನೇನು ಮಾಡಬೇಕು, ಎವ್ರಿಥಿಂಗ್ ವಿ ಆರ್ ರೆಡಿ ಆ್ಯಂಡ್ ವಿ ಆರ್ ಡೂಯಿಂಗ್ ಇಟ್. ನಾವು ಇಟ್ಸ್ ಯೋರ್ ಟರ್ನ್, ನಿಮ್ಮ ಟರ್ನು ನೀವು ಡಿಸೈಡ್ ಮಾಡ್ಕೊಡ್ರಿ. ಬೇಗ ಬಂದು ಜಾಯ್ನ್ ಆಗ್ರಿ. ಏನು ಮಾಡ್ಬೇಕು ಸರ್ ಜಾಯ್ನ್ ಆಗ್ಬೇಕಂದ್ರೆ ಡೌನ್ಲೋಡ್ ಮಾಡ್ಕೊಡ್ರಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇಸ್ಟೋರಿಂದ. ಜೊತೆಗೆ 6361949484 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಡೆಫಿನೆಟ್ಲಿ ವಿ ವಿಲ್ ಗೈಡ್ ಯು ಹೌ ಟು ಜಾಯಿನ್ ದ ಬ್ಯಾಚ್ ಕೋರ್ಸ್ ಆ್ಯಂಡ್ ವಾಟ್ ಆರ್ ದ ಬೆನಿಫಿಟ್ಸ್, ಕ್ಲಾಸ್ ಶೆಡ್ಯೂಲ್, ಎವ್ರಿಥಿಂಗ್. ಬೆಳಿಗ್ಗೆ 2 ಕ್ಲಾಸ್ ಇರುತ್ತೆ, ಸಾಯಂಕಾಲ 3 ಕ್ಲಾಸ್ ಇರುತ್ತೆ, 5 ಕ್ಲಾಸು. MCAದವರೆಗೆ ಸಾಯಂಕಾಲ 4 ಕ್ಲಾಸ್ ಇರುತ್ತೆ, ಬೆಳಗ್ಗೆ 2 ಕ್ಲಾಸ್ ಇರುತ್ತೆ. ಸೊ ವೆರಿ ಸ್ಟ್ರಕ್ಚರ್ಡ್ ಆಗಿರುವಂತಹ ಕ್ಲಾಸಸ್ ಇದ್ದಾವೆ. ನಿಮ್ಮ ಕಾಲೇಜ್ ಟೈಮಿಂಗ್ನ ಹೊರತುಪಡಿಸಿ ನಿಮಗೆ ಫ್ಲೆಕ್ಸಿಬಲ್ ಟೈಮ್ ಕ್ಲಾಸಸ್ ಇರುತ್ತೆ. ಪ್ರತಿ ಕ್ಲಾಸಸ್ ಲೈವ್ ರೆಕಾರ್ಡೆಡ್ ಇರುತ್ತೆ. ಡೋಂಟ್ ವರಿ ಅಬೌಟ್ ದಟ್. ವಿ ಆರ್ ಗೋಯಿಂಗ್ ಟು ಗ್ಯಾರಂಟಿ, ವಿ ಆರ್ ಗೋಯಿಂಗ್ ಟು ಎನ್ಶ್ಯೂರ್ ದಟ್ ಯು ಗೋಯಿಂಗ್ ಟು ಗೆಟ್ ಅ ಗುಡ್ ರ್ಯಾಂಕಿಂಗ್. ಬೇರೆ ಎಲ್ಲ ಬಿಟ್ಬಿಡ್ರಿ, ಓನ್ಲಿ ಫೋಕಸ್ ಶುಡ್ ಬಿ ಆನ್ PGCT ನಾವು. ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ಗುಡ್ ರ್ಯಾಂಕಿಂಗ್, ರೈಟ್? ಫೈನ್. ಸೊ ಜಾಯ್ನ್ ಆಗಿರೋ ಆದಷ್ಟು ಬೇಗ ಡೌನ್ಲೋಡ್ ಮಾಡ್ಕೊಡಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇಸ್ಟೋರಿಂದ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗುವ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಯಾರು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರಿ ಆದಷ್ಟು ಬೇಗ. ಎಕ್ಸಾಮ್ ಇಸ್ ವೆರಿ ಸೂನ್, ತುಂಬ ಬೇಗ ಬರುತ್ತೆ, ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿರಿ ಬೇಗ. ನೆಕ್ಸ್ಟ್ ಬ್ಯಾಚಲ್ಲಿ ಮತ್ತೆ ಮೀಟ್ ಆಗುವ ನೆಕ್ಸ್ಟ್ ಕ್ಲಾಸಲ್ಲಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.